ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ನಿನ್ನೆ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಒಂದು ಪ್ರಯುಕ್ತವಾಗಿ ಬೃಹತ್ ಶಿವಾಜಿ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವಂತಹ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲಿ ನಿನ್ನೆ ಆ ಒಂದು ಸಂದರ್ಭದಲ್ಲಿ ಆಗಿರುವಂಥದ್ದು ಏನು, ಮೆರವಣಿಗೆ ಎಲ್ಲಿಂದ ಸಾಗ್ತಾ ಇತ್ತು, ಎಲ್ಲಿ ತಿರುಗಾಡಿ ವಾಪಸ್ ಹೋಗ್ತಾ ಇತ್ತು ಮತ್ತು ಯಾವ ಸ್ಥಳದಲ್ಲಿ ಎಕ್ಸಾಕ್ಟ್ ಘಟನೆ ಆಗಿರುವಂಥದ್ದನ್ನು ರಿಯಾಲಿಟಿಯಾಗಿ ನಾವು ನೋಡೋದಾದರೆ ಸದ್ಯ ಆ ಒಂದು ಸ್ಥಿತಿಗತಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲೇನು ನಮ್ಮ ಬಲಭಾಗದಲ್ಲಿ ಏನು ಕಾಣ್ತಾ ಇದೆ, ಅಲ್ಲಿ ಏನು ಲೈಟ್ಗಳು ಕೂಡ ಕಾಣ್ತಾ ಇದೆ, ಅಲ್ಲಿ ಆ ಒಂದು ಸ್ಥಳದಲ್ಲಿನೇ ಕೊತ್ತಲೇಶ್ವರ ದೇವಸ್ಥಾನ ಇರುವಂಥದ್ದು. ಅಂದರೆ ಸಂಜೆ ಸುಮಾರು ಒಂದು 5 ಗಂಟೆಯಿಂದ ಆ ಒಂದು ಸ್ಥಳದಿಂದ ಶಿವಾಜಿಯ ಒಂದು ಮೂರ್ತಿಯ ಭವ್ಯ ಮೆರವಣಿಗೆ ಆಗುತ್ತೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ. ಸಂಪೂರ್ಣವಾಗಿ ಮೆರವಣಿಗೆ ಮೂಲಕ ಎಲ್ಲರೂ ಕೂಡ ಒಂದು ಕೇಸರಿಮಯವಾಗಿ ಏನು ಘೋಷಣೆಗಳನ್ನು ಹಾಕುತ್ತಾ ಏನು ಅಲ್ಲಿಂದ ವಲ್ಲಭಾಯಿ ಚೌಕಿ ಹೋಗ್ತಾರೆ. ಅಲ್ಲಿಂದ ತರಕಾರಿ ಮಾರುಕಟ್ಟೆಯ ಮಾರ್ಗವಾಗಿ ಮುಂದೆ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಂತರ ಬಸವೇಶ್ವರ ಸರ್ಕಲನ್ನು ತಲುಪ್ತಾರೆ. ಅಲ್ಲಿಂದ ಇನ್ನೊಂದು ಕಡೆ ಏನಂದರೆ ಬಸವೇಶ್ವರ ಸರ್ಕಲ್ನಿಂದ ಈ ಒಂದು ನಮ್ಮ ಎಡಭಾಗದಲ್ಲಿ ಏನೋ ಒಂದು ರಸ್ತೆ ಕಾಣ್ತಾ ಇದೆ. ಈ ರಸ್ತೆ ಇದನ್ನು MG ರೋಡ್ ಅಂತ ಏನು ಕರೀತಾರೆ. ಈ ಒಂದು ಪ್ರಮುಖವಾದಂತಹ ಒಂದು ಮಾರುಕಟ್ಟೆಯಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆ ಮಾರ್ಗವಾಗಿ ವಾಪಸ್ ಇದೇ ರೀತಿ ಬರ್ತಾ ಇರ್ತದೆ. ಬಂದು ಅಲ್ಲಿಂದ ಬಂದು ಎಲ್ಲವೂ ಕೂಡ ಶಾಂತಿ ರೀತಿಯಿಂದನೇ ನಡೀತಾ ಇರ್ತದೆ. ಅಂದರೆ ಬೆಳಿಗ್ಗೆ ಸಂಜೆ ಏನು 5 ಗಂಟೆಯಿಂದ ಶುರುವಾದಂಥ ಮೆರವಣಿಗೆಯಲ್ಲಿ ಎಲ್ಲೂ ಕೂಡ ಅಂತಹ ಅಹಿತಕರ ಘಟನೆ ಆಗೋದಿಲ್ಲ. ತಮ್ಮ ಪಾಡಿಗೆ ತಾವು ಎಲ್ಲರೂ ಕೂಡ ಹಿಂದೂ ಕಾರ್ಯಕರ್ತರು DJ ಸೌಂಡ್ಗೆ ಭರ್ಜರಿ ಸ್ಟೆಪ್ ಹಾಕ್ಕೊಂಡು ಘೋಷಣೆಗಳನ್ನ ಕೂಗಿಕೊಂಡು ಶಾಂತಿಯುತವಾಗಿಯೇ ಆ ಒಂದು ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಯಾವಾಗ ಈ MG ರೋಡನ್ನು ದಾಟಿ ಈ ಒಂದು ಸ್ಥಳದಲ್ಲಿ ಅಂದರೆ ಪಂಕ ಮಸೀದಿ ಅಂತ ಸರ್ಕಲ್ ಏನಂತ ಕರಿತೀವಿ ನಾವು, ಇದೇ ಜಾಗದಲ್ಲಿ ಈ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಯಾಕಂತಂದರೆ ಇದೇ ಜಾಗದಲ್ಲಿನೇ ಇಲ್ಲೇನು ಈಗಾಗಲೇ ಪೊಲೀಸರು ನಿಂತಿದ್ದಾರೆ. ಈ ಒಂದು ಸ್ಥಳದಲ್ಲೇ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರು ನಿಂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಜಾಗದಿಂದ ಮುಂಭಾಗದ ಬಗ್ಗೆ ನಾವು ಹೇಳೋದಾದರೆ ಅಲ್ಲಿ ಏನು ಕಾಣ್ತಾ ಇದೆ, DR ವಾಹನ ಏನು ನಿಂತಿದೆ ಅದರ ಒಂದು ಪಕ್ಕದಲ್ಲಿ ಈ ಕಾರ್ನರ್ ಏನಿದೆ, ಇದು ಪಂಕ ಮಸೀದಿಯ ಒಂದು ಕಾರ್ನರ್ ಏನಿದೆ, ಈ ಒಂದು ಮೊಗಸಾಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅನ್ಯಕೋಮಿನ ಯುವಕರು ನಿಂತಿರ್ತಾರೆ. ಅವರು ಈ ಒಂದು ಶಿವಾಜಿ ಜಯಂತಿಯ ಒಂದು ಮೆರವಣಿಗೆ ಬಂದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅದಕ್ಕೆ ಆ DJ ಸೌಂಡನ್ನು ಬಂದ್ ಮಾಡುವ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಾರಂಭಿಕ ಹಂತದಲ್ಲಿ ಖ್ಯಾತಿ ತೆಗೆದು ನಂತರದ ಸಂದರ್ಭದಲ್ಲಿ ಅಲ್ಲಿ ಅವ್ರನ್ನ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ತುಂಬಾ ಉದ್ರಿಕ್ತರಾಗಿ ಅವರು ವರ್ತನೆ ಮಾಡ್ತಾ ಇರ್ತಾರೆ. ತುಂಬಾ ಅವಾಚ್ಯವಾಗಿ ಬೈಯುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಅಲ್ಲಿ ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ನಾವು ಓರ್ವ ವ್ಯಕ್ತಿ ಏನು ತುಂಬಾ ಅಗ್ರೆಸಿವ್ ಆಗಿ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಆ ಒಂದು ಮಸೀದಿಯ ಒಳಭಾಗದಲ್ಲಿ, ಅಂದರೆ ಈಗಾಗಲೇ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಒಂದು ಶೂ ರ್ಯಾಕ್ ಅಂತ ಇಟ್ಟಿರ್ತಾರೆ. ಅಂದರೆ ಶೂ ಚಪ್ಪಲಿಗಳನ್ನು ಇಡೋದಕ್ಕೆ ಒಂದು ರ್ಯಾಕನ್ನು ಇಟ್ಟಿರ್ತಾರೆ. ಅಲ್ಲಿರುವಂತಹ ಒಂದು ಚಪ್ಪಲಿಯನ್ನು ತೆಗೆದುಕೊಂಡು ಎಸೆತಾರೆ. ಅದ್ರ ಜೊತೆಗೆ ಒಂದು ಕಲ್ಲನ್ನು ಕೂಡ ಎಸೆತಾನೆ. ಅದು SP ಅವ್ರಿಗೆ ಬೀಳುತ್ತೆ. ಇನ್ನೊಂದು ಹಿಂದೂ ಕಾರ್ಯಕರ್ತನೂ ಕೂಡ ಬಿದ್ದಿದೆ ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಆ ಒಂದು ಘಟನೆಯಿಂದನೇ ಇಂತಹ ಒಂದು ದೊಡ್ಡ ಅನಾಹುತ ಆಗೋಕ್ಕೆ ಏನು ಕಾರಣವಾಯಿತು. ಇದರಿಂದ ನಂತರದ ಸಂದರ್ಭದಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿರುವಂಥ ತಳ್ಳುಗಾಡಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಕಿಡಿಗೇಡಿಗಳು ಮಾಡಿದ್ದಾರೆ. ಅವುಗಳನ್ನು ಕೂಡ ಪೊಲೀಸರು ತಕ್ಷಣಕ್ಕೆ ನಿನ್ನೆ ರಾತ್ರಿನೇ ಸ್ಥಳದಲ್ಲಿದ್ದಂಥ ಪೊಲೀಸರು ಅವೆಲ್ಲವನ್ನು ಕೂಡ ಬೆಂಕಿ ನಂದಿಸುವಂಥ ಕಾರ್ಯ ಮಾಡಿದರು. ಆದರೆ ಸದ್ಯದ ಮಟ್ಟಿಗೆ ಮುಂಜಾಗೃತವಾಗಿ ಮತ್ತೆ ಇಂಥ ಘಟನೆ ಯಾವುದಕ್ಕೂ ಈಗ ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶಕ್ಕೆ ನಿಷೇಧಾಜ್ಞೆಯನ್ನು ಕೂಡ ಪೊಲೀಸರು ಜಾರಿ ಮಾಡಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಒಂದು ಕಡೆ ಕೊತ್ತಲೇಶ್ವರ ದೇವಸ್ಥಾನ ಆಗಿರಬಹುದು, ಇನ್ನೊಂದು ಕಡೆ ಪಂಕ ಮಸೀದ್ ಆಗಿರ್ಬೋದು ಮುಂದೆ ಜಮಾಯಿಸಿ ಭದ್ರತೆಯನ್ನು ಕಲ್ಪಿಸ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಈಗ ಈ ಕೃತ್ಯವನ್ನು ಎಸಗಿದ್ದಾರೆ ಅಂಥ ಪ್ರಮುಖ ವ್ಯಕ್ತಿಗಳನ್ನು ವಿಡಿಯೋ ಆಧಾರದ ಮೂಲಕ ಅವುಗಳೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಅವರೆಲ್ಲರೂ ಕೂಡ ಬಂಧಿಸುವಂಥ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯಾರನ್ನ ಬಂಧಿಸಿದೆ ಅನ್ನೋದು ತಿಳಿಸುವ ಸಾಧ್ಯತೆ ಕೂಡ ಇದೆ. ಸದ್ಯದ ಮಟ್ಟಿಗೆ ತಿಳಿದು ಬಂದಿರೋ ಒಂದು ಮಾಹಿತಿ ಪ್ರಕಾರ ಸುಮಾರು ಒಂದು 8 ಜನರನ್ನ ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಒಂದು ಅಧಿಕೃತವಾಗಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಅದನ್ನು ಕೆಲವೊಂದಿಷ್ಟು ಹೊತ್ತಿನ ನಂತರ SP ಸಿದ್ಧಾರ್ಥ ಗೋಯಲ್ ಅವರು ಬಹಿರಂಗಪಡಿಸಲಿದ್ದಾರೆ. ಸದ್ಯದ ಮಟ್ಟಿಗೆ ಸ್ಥಳದಲ್ಲಿ ಸುಮಾರು ಒಂದು 5-6 DR ವ್ಯಾನ್ ಸೇರಿದಂತೆ ಸುಮಾರು ನೂರಾರು ಸಂಖ್ಯೆಯಲ್ಲಿ ಒಂದು ಕಡೆ ಕೊತ್ತಲೇಶ್ವರ ದೇವಸ್ಥಾನ ಮತ್ತು ಪಂಕ ಮಸೀದಿ ವ್ಯಾಪ್ತಿಯಲ್ಲಿ ಪೊಲೀಸರು ಜಮಾವಣೆ ಆಗಿರುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಶಾಂತಿಯುತವಾಗಿ ಸಾಗುತ್ತಿದ್ದ ಮೆರವಣಿಗೆ ಈ ಒಂದು ಪಂಕ ಮಸೀದಿಯ ಸರ್ಕಲ್ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಏನು ತೂರಾಡಿದ ಕಲ್ಲಿನಿಂದ ಮತ್ತು ಚಪ್ಪಲಿ ತೂರಾಡಿರುವಂಥ ಕಾರಣಕ್ಕೋಸ್ಕರ ಪರಿಸ್ಥಿತಿ ಸಂಪೂರ್ಣವಾಗಿ ಉದ್ವಿಗ್ನ ಸ್ಥಿತಿಗೆ ಹೋಗುತ್ತದೆ. ಸದ್ಯದ ಮಟ್ಟಿಗೆ ಪೊಲೀಸರು ಎಲ್ಲ ರೀತಿಯಿಂದ ಪರಿಸ್ಥಿತಿಯನ್ನು ತಿಳಿದುಗೊಳಿಸಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೇನು 23ನೇ ತಾರೀಕು ಬಾಗಲಕೋಟೆಯಲ್ಲಿ ಒಂದು ಬೃಹತ್ ಹಿಂದೂ ಸಮಾವೇಶ ನಂತರ ಹೋಳಿ ಹಬ್ಬ ನಡೆಯುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಬೃಹತ್ ಒಂದು ಹೋಳಿಯ ಒಂದು ಮೆರವಣಿಗೆ ಕೂಡ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಬಾಗಲಕೋಟೆ ಜನರಲ್ಲಿ ಮನೆ ಮಾಡಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಬಾಗಲಕೋಟೆಯ ಪರಿಸ್ಥಿತಿ ಮಾತ್ರ ಬೂದಿ ಮುಚ್ಚಿದೆ ಕೆಂಡದಂತಿದೆ. ಕ್ಯಾಮರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.